ದಿವಾನ್ ಶೇಷಾದ್ರಿ ಅಯ್ಯರವರು ಅದೇ ನಿರಂಜನ ಮಠದ ಪಕ್ಕದಲ್ಲಿ ವಾಸ ಇರ್ತಾರೆ. ಅವರ ಆಹ್ವಾನದ ಮೇರೆಗೆ ಸ್ವಾಮೀಜಿಯವರು ಮೈಸೂರಿಗೆ ಬರ್ತಾರೆ. ಆಮೇಲೆ ಶೇಷಾದ್ರಿ ಅಯ್ಯರವರು ಮೈಸೂರು ಮಹಾರಾಜ ಚಾಮರಾಜೇಂದ್ರ ಒಡೆಯರಲ್ಲಿ ಪರಿಚಯವನ್ನು ಮಾಡಿಕೊಟ್ಟ ನಂತರ ಅವರೊಟ್ಟಿಗೆ ಸ್ವಾಮೀಜಿಯೊಟ್ಟಿಗೆ ಹಲವಾರು ರೀತಿಯ ಮಾತುಕತೆ ನಡೀತದೆ, ಹಲವಾರು ಪತ್ರ ವ್ಯವಹಾರ ಸಹ ನಡೀತದೆ. ಅದಕ್ಕೆ ಸ್ವಾಮೀಜಿ ಅದರಲ್ಲಿ ಒಂದು ಮಾತನ್ನ ಸ್ವಾಮೀಜಿಯವರು ಬರೀತಾರೆ. ಏನಂತಂದ್ರೆ, ಯಾರು ಇತರರಿಗೋಸ್ಕರ, ಅದಕ್ಕೆ ಕೊನೆಗೆ ಹಾಕಿದ್ದಾರೆ ನೋಡಿ, ಯಾರು ಇತರರಿಗಾಗಿ ಬಾಳುತ್ತಾರೋ ಅವರೇ ನಿಜವಾಗಿ ಬಾಳುವವರು. ಅಂದಿನ ಮೈಸೂರು ಮಹಾರಾಜರಿಗೆ ಸ್ವಾಮಿ ಪತ್ರದಲ್ಲಿ ಈ ಮಾತನ್ನು ಹೇಳ್ತಾರೆ. ಯಾರು ಇತರರಿಗೋಸ್ಕರ ಬದುಕ್ತಾರೋ ಅವರೇ ನಿಜವಾಗಿ ಬದುಕುವವರು, ಅವರೇ ನಿಜವಾಗಿ ಬಾಳುವವರು. ಯಾರು ತಮಗೋಸ್ಕರ ಸ್ವಾರ್ಥಕ್ಕೋಸ್ಕರ ಬದುಕ್ತಾರೋ ಅವರು ಇದು ಸತ್ತಂತೆ ಅನ್ನೋ ರೀತಿಯಲ್ಲಿ ಸ್ವಾಮೀಜಿಯವರು ಆ ವಾಕ್ಯವನ್ನು ಉಲ್ಲೇಖ ಮಾಡಿ ಬರೀತಾರೆ. ಅದಕ್ಕೆ ಈ ಪಾಂಪ್ಲೆಟ್ ಮನೆಯನ್ನು ಹಾಕಿದ್ದಾರೆ. ಯಾರು ಇತರರಿಗೋಸ್ಕರ ಬಾಳ್ತಾರೋ ಅವರು ನಿಜವಾದ ಬಾಳು ಅನ್ನೋ ರೀತಿಯಲ್ಲಿ ಸ್ವಾಮೀಜಿಯವರು ಪತ್ರವನ್ನು ಬರೀತಾರೆ. ಆ ನಿರಂಜನ ಮಠ, ಆ ಮಠದಲ್ಲಿ ಸ್ವಾಮೀಜಿ ಉಳ್ಕೊಟ್ಟಿರ್ತಾರೆ. ಆ ನಿರಂಜನ ಮಠದ ಫೋಟೋಸ್ ಎಲ್ಲ ಕೆಲವೊಂದು ಹಾಕಿದ್ವಿ, ನಿಮಗೆ ಸಿಗ್ಬೋದು. ಹಾಗಾಗಿ ನಿರಂಜನ ಮಠ, ಆ ಮಠದಲ್ಲಿ ಸ್ವಾಮೀಜಿಯವರು ಉಳ್ಕೊಟ್ಟಿರ್ತಾರೆ. ಅದನ್ನು ತುಂಬ ಈಗ ಡೆವಲಪ್ ಮಾಡಿದ್ದಾರೆ. ಅದ್ರ ಮುಂದ್ಗಡೆ ನಿರಂಜನ ಮಠ ಹಿಂದ್ಗಡೆ ಇದೆ. ಅದು ಮುಂದ್ಗಡೆ 2 ಬಿಲ್ಡಿಂಗ್, ದೊಡ್ಡ ಬಿಲ್ಡಿಂಗು ಇದ್ದಿದೆ. ಅಲ್ಲಿ ವಿವೇಕ ಸ್ಮಾರಕ ನಿರ್ಮಾಣ ಆಗ್ತಾ ಇದೆ. ಕಾಮಗಾರಿ ಒಂದು 80% ಮುಗಿದಿದೆ, ಇನ್ನ ನಡೀತಾ ಇದೆ. ನಾವು ಒಳಗಡೆ ನೋಡ್ಲಿಕ್ಕೆ ಕಷ್ಟ ಆಯ್ತು. ಅಷ್ಟೊಂದಿದೆ, ಎಷ್ಟು ದೊಡ್ಡ ಬಿಲ್ಡಿಂಗು, ಎಷ್ಟು ಕೋಟಿಗಟ್ಟಲೆ ಹಣವನ್ನು ವ್ಯಯ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಅದ್ಭುತವಾದ ಸ್ಮಾರಕ ನಿರ್ಮಾಣ ಆಗುತ್ತೆ ಅಂತ ಹೇಳ್ಬೋದು. ಇದು ಅದ್ರ ವಿವೇಕ ಸ್ಮಾರಕದ ಬಗ್ಗೆ. ಅಲ್ಲಿಂದ ಯಾತ್ರೆ ಇತ್ತು ಸರಿಸುಮಾರು. ಮತ್ತೆ ಅದ್ರ ಪಕ್ಕನೇ ಒಂದು ಸದ್ವಿದ್ಯಾ ಪಾಠಶಾಲೆ ಅಂತ ಇತ್ತು. ಸದ್ವಿದ್ಯಾ ಪಾಠಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ ಸಾರ್ವಜನಿಕರಿಗೋಸ್ಕರನೇ ಸಂಸ್ಕೃತದಲ್ಲಿ ಉಪನ್ಯಾಸವನ್ನು ಮಾಡ್ತಾರೆ. ಈ ಪುಸ್ತಕ ಮೊನ್ನೆ ನಾವು ಬಿಡುಗಡೆ ಇದೆ, ಖರೀದಿ ಮಾಡ್ಬೋದು. ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದ ಒಂದು ಪುಸ್ತಕ ಬಂದಿದೆ. ಇದರಲ್ಲಿ ಮೈಸೂರಲ್ಲಿ ಸ್ವಾಮೀಜಿಯವರ ಮೈಸೂರು ಬಂದ ಸಂದರ್ಭದಲ್ಲಿ ನಡೆದ ಘಟನೆಗಳು, ಪತ್ರಗಳು, ಮತ್ತು ಈಗಿನ ಡೆವಲಪ್ಮೆಂಟ್ಸ್ ಏನಾಗ್ತಾ ಇದೆ ಮೈಸೂರಲ್ಲಿ ವಿವೇಕ ಸ್ಮಾರಕ ಸಂಬಂಧಪಟ್ಟ ಹಾಗೆ ಅದೆಲ್ಲ ವಿವರಗಳು ಇದರಲ್ಲಿದೆ. ಆಮೇಲೆ ಸದ್ವಿದ್ಯೆ ಪಾಠಶಾಲೆ ಅಂತ ಹೇಳಿದೆ. ಆ ಸದ್ವಿದ್ಯೆ ಪಾಠಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ ಮೊದಲಿಗೆ ಯಾವುದು ಸಾರ್ವಜನಿಕ ಉಪನ್ಯಾಸವನ್ನು ಕೊಡ್ತಾರೆ. ಆಮೇಲೆ ಸ್ವಾಮೀಜಿಯವರು ವಿದೇಶಕ್ಕೆ ಹೋಗಿ ಚಿಕಾಗೋಗೆ ಹೋಗಿ ಏನು ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವಂತ ಒಂದು ಬೀಜ ಹುಟ್ಟಿದ್ದೆ ಮೈಸೂರಿನಿಂದ ಅಂತ ಹೇಳ್ಬೋದು. ಆಮೇಲೆ ಸ್ವಾಮಿ ವಿವೇಕಾನಂದ ತಮ್ಮ ಪತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಮುಂದೊಂದು ದಿನ ಮೈಸೂರು ನನ್ನ ದೊಡ್ಡ ಕಾರ್ಯಕ್ಷೇತ್ರವಾಗುವುದು ಅಂತ ಹೇಳ್ತಾರೆ. ಸ್ವಾಮೀಜಿಯವರು ಮುಂದೊಂದು ದಿನ ಮೈಸೂರು ನನ್ನ ದೊಡ್ಡ ಕಾರ್ಯಕ್ಷೇತ್ರವಾಗುವುದು ಅಂತ ಭವಿಷ್ಯವನ್ನು ನುಡಿತಾರೆ. ಅದು ಇವತ್ತು ಅತ್ಯಂತ ಬಹಳ ಪರಿಣಾಮಕಾರಿಯಾಗಿ ಸಾಕಾರಗೊಳ್ತಾ ಇದೆ ಅಂತ ಹೇಳ್ಬೋದು. ಇವೆರಡು ಬಹಳ ಮುಖ್ಯವಾದ ಮಾತು. ಯಾರು ಇದಕ್ಕೋಸ್ಕರ ಬಾಳ್ತಾರೋ ಅವರು ನಿಜವಾಗಿ ಬಾಳುವವರು. ಒಂದೊಂದು ದಿನ ಮೈಸೂರು ನನ್ನ ದೊಡ್ಡ ಕಾರ್ಯಕ್ಷೇತ್ರ ಅಂತ ಸ್ವಾಮೀಜಿಗಳು ಪತ್ರದಲ್ಲಿ ಉಲ್ಲೇಖ ಮಾಡಿ ಬರೀತಾರೆ. ಇದು ವಿವೇಕ ಸ್ಮಾರಕದ ಬಗ್ಗೆ. ಆ ಸದ್ವಿದ್ಯೆ ಪಾಠಶಾಲೆಯಿಂದ ವಿವೇಕ ರಥಯಾತ್ರೆ ಆರಂಭ ಆಯಿತು. ಸರಿಸುಮಾರು ಒಂದು ಕಾಲ್ಭಾಗ ಮೈಸೂರಿನ ರಥಯಾತ್ರೆ ಸ್ವಾಮೀಜಿಗಳು ಎಲ್ಲ ನಾವು ಬಹಳ ಅದ್ಭುತವಾದ ರಥಯಾತ್ರೆ ಅಂತ ಹೇಳ್ಬೋದು. ಅದರಲ್ಲಿ ಪಾಲ್ಗೊಂಡಿದ್ದು ನಮ್ಮೆಲ್ಲ ಸುದೈವ ಅಂತ ಹೇಳ್ಬೋದು.